ಓಂ ರೋಗಾನಶೇಷಾನಪಹಂಸಿ ತುಷ್ಟಾರುಷ್ಟ ಚ ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾನ್ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾ ಪ್ರಯಾಂತಿ ಏತತ್ ಕೃತಂ ಯತ್ ಕದನಂ ತ್ವಯಾದ್ಯ ಧರ್ಮದ್ವಿಷಾಂ ದೇವಿ ಮಹಾಸುರಾಣಾಂ ರೂಪೈರನೇಕೈರ್ಬಹುಧಾತ್ಮಮೂರ್ತಿಂ ಕೃತ್ವಾಂಬಿಕೆ ತತ್ ಪ್ರಕರೋತಿ ಕಾನ್ಯಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳನ್ನು ನಾವು ಕಂಡಾಯಿತು. ಶನಿ ಬದಲಾವಣೆ, ಗುರು ಬದಲಾವಣೆ, ರಾಹುಕೇತುಗಳ ಬದಲಾವಣೆ, ಎಲ್ಲ ಮೇಜರ್ ಬದಲಾವಣೆಗಳನ್ನು ನಾವು ನೋಡಾಯಿತು. ಆ ಬದಲಾವಣೆಗಳಿಂದ ಕುಂಭರಾಶಿಯವರಿಗೆ ಅತ್ಯಂತ ಸಂತೋಷದ ಸಮಯನೂ ಪ್ರಾರಂಭ ಆಗೋಯಿತು. ಈ ತಿಂಗಳು ಸಣ್ಣ ಪುಟ್ಟ ಬದಲಾವಣೆಗಳಿದೆ. 6ನೇ ತಾರೀಕು ಕುಂಭರಾಶಿಯವರಿಗೆ ಬುಧ 5ನೇ ಮನೆಗೆ ಬರ್ತಾರೆ. ಅಂದರೆ 4ನೇ ಮನೆಯಲ್ಲಿದ್ದಂಥ ಬುಧ, ಮಿತ್ರನ ಮನೆಯಲ್ಲಿದ್ದಂಥ ಬುಧ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇದು ಮೇಜರ್ ಪ್ಲಸ್ ಪಾಯಿಂಟು ಕುಂಭರಾಶಿಯವರಿಗೆ ಈ ತಿಂಗಳು. ಎರಡನೇದಾಗಿ ಅದೇ 6ನೇ ತಾರೀಕು 6ನೇ ಮನೆಯಲ್ಲಿದ್ದಂಥ ಕುಜ, ನೀಚ ಸ್ಥಾನದಲ್ಲಿದ್ದಂಥ ಕುಜ ತನ್ನ ಮಿತ್ರನ ಮನೆಗೆ 7ನೇ ಮನೆಗೆ ಬರ್ತಾರೆ. ಇದು ಒಂದು ಪ್ಲಸ್ ಪಾಯಿಂಟು, ಬಲ. ಹಾಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ 15ನೇ ತಾರೀಕು ಶತ್ರುವಿನ ಮನೆಯಿಂದ ಮಿತ್ರನ ಮನೆಗೆ ಬಂದು ಬುಧಾದಿತ್ಯ ಯೋಗ ಪ್ರಾರಂಭ ಆಗುತ್ತೆ. ಇದು 15ನೇ ತಾರೀಕು ಜೂನ್ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಇದೊಂದು ಬಲ ಅಂತ ಹೇಳ್ತೀವಿ. ಆದರೆ ಮಿಥುನ ರಾಶಿಯಲ್ಲಿದ್ದಂಥ ಬುಧ ತುಂಬ ದಿನ ಇರಲ್ಲ. ಕುಂಭರಾಶಿಯವರಿಗೆ 5ನೇ ಮನೆಯಲ್ಲಿ ಬರುವಂಥ ಬುಧ ಕೇವಲ ನಿಮಗೆ ಒಂದು 18 ದಿನಗಳು ಮಾತ್ರ ಇರ್ತಾರೆ. ಅದಾದಮೇಲೆ ಮತ್ತೆ ಶತ್ರುವಿನ ಮನೆಗೆ ಬಂದು ಬಿಡ್ತಾರೆ 22ನೇ ತಾರೀಕು. ಆದರೂ ಸಹ ಬುಧನಿಂದ ಯಾವುದೇ ಥರದ ಸಮಸ್ಯೆಗಳು ಇಲ್ಲ. ಇನ್ನು ನಿಮ್ಮ ರಾಶಿಯಿಂದ ಸುಖಾಧಿಪತಿ ಆಗಿರ್ತಕ್ಕಂಥ ಶುಕ್ರ 3ನೇ ಮನೆಯಲ್ಲಿರ್ತಾರೆ. 29ನೇ ತಾರೀಕು ಸುಖ ಸ್ಥಾನಕ್ಕೆ ಬರ್ತಾರೆ. ಇದು ಈ ತಿಂಗಳಾಗುವಂಥ ಬದಲಾವಣೆಗಳು. ಸರಿ, ಹಾಗಿದ್ದಲ್ಲಿ ಮಾಸ ಭವಿಷ್ಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗಿದೆ. ಸುಮಾರು 15 ದಿನಗಳು ಆಗೋಯ್ತು. ಈ ತಿಂಗಳು ಜೂನ್ 1ನೇ ತಾರೀಕು ಅಷ್ಟೊತ್ತಿಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ 15 ದಿನಗಳಾಯಿತು ನಿಮಗೆ ಗುರುಬಲ ಪ್ರಾರಂಭ ಆಗಿ. ಇನ್ನು ಸತತ 1 ವರ್ಷಗಳ ಕಾಲ ನಿಮಗೆ ಗುರುಬಲ ಇರೋದರಿಂದ ಕುಂಭರಾಶಿಯವರಿಗೆ ಇದು ಅತ್ಯಂತ ಶುಭ ಸಂದರ್ಭ, ಅತ್ಯಂತ ಶುಭ ಸಮಯ. ಯೂಟಿಲೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದಂಥ ಯೋಗ ಫಲವನ್ನು ಭಗವಂತ ಕೊಡ್ತಾನೆ. ತನ್ಮೂಲಕ ಕುಂಭರಾಶಿಯವ್ರಿಗೆ ಏನಾಯಿತು, ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಶನಿಯಿಂದ ಮತ್ತು ಗುರುವಿಂದ. ಕುಂಭರಾಶಿಗೆ ಲಾಭಾಧಿಪತಿ ಹಾಗೂ ಧನಾಧಿಪತಿನೂ ಗುರುನೇ. ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಕುಟುಂಬ ಸ್ಥಾನ, ಲಾಭಸ್ಥಾನ, ಈ 5 ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗುರು ಅವರು ಪೂರ್ವ ಪುಣ್ಯದಲ್ಲಿದ್ದಾರೆ. ಅಂದರೆ 5ನೇ ಮನೆಯಲ್ಲಿದ್ದಾರೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಕುಂಭರಾಶಿಯವರಿಗೆ. ಇನ್ನು ಶನಿನ 7.5 ನೀವು ಹತ್ರ 5 ವರ್ಷಗಳ ಕಾಲವನ್ನು ಪರಿಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದೀರಾ. 5 ವರ್ಷ ಕಂಪ್ಲೀಟ್ ಆಗೋಗಿದೆ. ಈಗ ಅಂತ್ಯ ಶನಿ ಪ್ರಾರಂಭ ಆಗಿದೆ. ಅಂತ್ಯ ಶನಿ ಅಂದರೆ ಸೊಲ್ಯೂಷನ್ಸು. ಹಾಗಾಗಿ ನಿಮಗೇನು ಪ್ರಾಬ್ಲಮ್ಸು ಬರಲ್ಲ, ಟೆಸ್ಟಿಂಗ್ ಟೈಮು ಅಲ್ಲ, ಯಾವುದೇ ಸಮಸ್ಯೆಗಳು ಇಲ್ಲ, ಶನಿಯಿಂದ ಕೆಟ್ಟದ್ದಾಗಲ್ಲ. ಉದ್ಯೋಗದಿಂದ ಹಿಡಿದು ನಿಮ್ಮ ಒಂದು ಆಯುಷ್ಯವರೆಗೂ ಯಾವುದೇ ಥರದ ಸಮಸ್ಯೆ ಇಲ್ಲದೆ ಕುಂಭರಾಶಿಯವರಿಗೆ ಅಂತ್ಯ ಶನಿ ಭಾಳ ಉತ್ತಮವಾದ ಫಲ ಕೊಡುತ್ತೆ ಅಂತ ತಗೋಬೋದು. ರಾಶಿಯಿಂದ 3 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ 6ನೇ ತಾರೀಕು ತನ್ನ ಮಿತ್ರನ ಮನೆಗೆ ಬಂದು ಬಲಿಷ್ಠನಾಗೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ. ಆರ್ಮಿಯಲ್ಲಿ ಕೆಲಸ ಮಾಡುವಂಥವರು, ಪೊಲೀಸು, ಡಿಫೆನ್ಸು, ಧೈರ್ಯದ ಕೆಲಸ, ಈ ಥರ ಸೇನಾಧಿಪತಿ, ಸೈನಿಕರು ಅಂದರೆ ದಿ ವಾರಿಯರ್ಸ್ ಅಂತ ಕರಿತೀವಿ ನಾವು. ಕುಜ ಅಂತಂದ್ರೆ ಸೇನಾನಾಯಕ, ಸೇನಾಧಿಪತಿ. ಧೈರ್ಯವಾದ ಕೆಲಸಗಳು, ಎಕ್ಸಾಂಪಲ್ ಒಂದು ಸ್ಪೋರ್ಟ್ಸಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಅಥವಾ UPSC ತೊಗೊಂಡಿದ್ರೆ ಹಿಂಗೆ ಸಾಧನೆ ಮಾಡುವಂತಹದ್ದು, ತುಂಬ ಕಾಂಪಿಟೇಟಿವ್ ಆಗಿರತಕ್ಕಂಥ ಯಾವುದೇ ವೃತ್ತಿಯಲ್ಲಿ ಅಥವಾ ವಿದ್ಯೆಯಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವಿದ್ದರೂ ಸಹ ಕುಜನಿಂದ ಉತ್ತಮ ಫಲ. ಸ್ವಂತ ಮನೆ, ಭೂಮಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಈ ಥರದಕ್ಕೆಲ್ಲ ಕುಂಭರಾಶಿಯವರಿಗೆ ಈ ತಿಂಗಳು ಬಹಳ ಪ್ರಶಸ್ತವಾಗಿದೆ. ಯಾಕಂದರೆ ಕುಜ ತನ್ನ ಮಿತ್ರನ ಮನೆಗೆ 6ನೇ ತಾರೀಕಿಗೆ ಬಂದು ಬಿಡ್ತಾರೆ. ಇನ್ನು ರಾಶಿಯಿಂದ 4ನೇ ಮನೆ ಹಾಗೂ 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 3ನೇ ಮನೆಯಲ್ಲಿದ್ದಾರೆ. ಅಂದರೆ ಸುಖ ಸ್ವಲ್ಪ ಕಡಿಮೆ,
ಹೋರಾಟ, ಓಡಾಟ, ಒಡನಾಟ, ಒದ್ದಾಟ ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲಸಗಳಾಗುತ್ತೆ, ಅನುಕೂಲ ಇದೆ, ಗುರುಬಲ ಇದೆ, ಎಲ್ಲ ಓಕೆ. ಸುಖ ಕಡಿಮೆ, ನಿದ್ರೆ ಕಡಿಮೆ. ಹಾಗಾಗಿ ಸ್ವಲ್ಪ ಕೆಲಸದ ಮೇಲೆ ಹೆಚ್ಚು ಗಮನ ಕೊಡ್ತೀರಾ. ತುಂಬ ಕೆಲಸಗಳಾಗುತ್ತೆ ಅಂತ ಭಾಳ ಆಸೆ ಪಟ್ಕೋತೀರಾ. ನಿಮ್ಮ ಪ್ರಯತ್ನಗಳು ಮಾಡ್ತಾಯಿರಿ. 100 ಪ್ರಯತ್ನ ಮಾಡಿದ್ರೆ 10 ಆದರೂ ಅದರಲ್ಲಿ ಸಕ್ಸಸ್ ಆಗುತ್ತೆ. 10 ಪ್ರಯತ್ನ ಮಾಡಿದ್ರೆ ಅದ್ರಲ್ಲಿ 1 ಆದರೂ ಸಕ್ಸಸ್ ಆಗುತ್ತೆ. ನೀವು ಒಂದೇ ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಾಗಲ್ವಲ್ಲ. ಹಾಗಾಗಿ ಪ್ರಯತ್ನಗಳು ಜಾಸ್ತಿ ಇರಬೇಕು. ಹಾಗಾಗಿ ನಿಮಗೆ ಭಾಗ್ಯಾಧಿಪತಿ ಆ್ಯಕ್ಟಿವೇಟ್ ಇಲ್ಲ ಅಂದರೂ, ಸುಖಾಧಿಪತಿ ಆ್ಯಕ್ಟಿವೇಟ್ ಇಲ್ಲ ಅಂದರೂ ಕೂಡ ನಿಮಗೆ ಮತ್ತೆರಡು ಗುರು ಮತ್ತು ಶನಿ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕುಂಭರಾಶಿಯವರಿಗೆ. ಇದಲ್ಲದೆ ವಿಶೇಷವಾಗಿ ಕುಂಭರಾಶಿಯವರಿಗೆ 5 ಮತ್ತು 8ನೇ ಮನೆ ಅಧಿಪತಿಯಾದಂಥ ಬುಧ 6ನೇ ತಾರೀಕು ಪಂಚಮಕ್ಕೆ ಬಂದ್ಬಿಡ್ತಾರೆ. ಪೂರ್ವ ಪುಣ್ಯಸ್ಥಾನ ಆ್ಯಕ್ಟಿವೇಟು ಆಯಿತು, ಬಲನೂ ಆಯಿತು ಕಣ್ರಿ ನಿಮಗೆ. ಹಾಗಾಗಿ ಏನಾಗುತ್ತೆ, ಒಂದು ಹಂತಕ್ಕೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಕಾಲ. ಮಕ್ಕಳಿಂದ ಸಂತೋಷ. ಯಾವುದೇ ಥರದ ದೋಷಗಳು ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಮಾಡಿಕೊಂಡು, ನಿವೃತ್ತಿ ಮಾಡಿಕೊಂಡು ಶುಭದ ಕಡೆಗೆ ಪ್ರಯಾಣ ಮಾಡುವಂತಹ ಒಂದು ಸುಸಂದರ್ಭ ನಿಮಗೆ ಈಗ ಪ್ರಾಪ್ತಿ ಆಗ್ತಾ ಇದೆ. ತನ್ಮೂಲಕ ಬುಧನಿಂದ ಉತ್ತಮ ವ್ಯಾಪಾರ, ವಿದ್ಯೆ, ಬುದ್ಧಿವಂತಿಕೆ, ರೈತರಲ್ಲಿ ಹರ್ಷದಾಯಕವಾಗಿರತಕ್ಕಂಥ ಸಂದರ್ಭ. ಓವರಾಲ್ ಹೇಳಬೇಕು ಅಂದರೆ, ನೀವೇನಾದರೂ ವಾಹನ ಪರ್ಚೇಸ್ ಮಾಡಬೇಕಾ, ಈ ತಿಂಗಳು ಪರ್ಚೇಸ್ ಮಾಡಿ. ಮನೆ ಪರ್ಚೇಸ್ ಮಾಡಬೇಕಾ ಮಾಡಿ. ಬಂಗಾರ ತೊಗೊಳ್ಬೇಕಾ ತೊಗೊಳ್ಳಿ. ಏನೇ ಇರಲಿ, ಯಾವುದೇ ನಿಮಗೆ ಪ್ಲಸ್ ಆಗುವಂಥದ್ದು ಯಾವುದೇ ವಿಚಾರ ಇದ್ದರೂ ಕೂಡ ಈ ತಿಂಗಳು ಖಂಡಿತ ಮಾಡಿ. ನಿಮಗೆ ಮತ್ತಷ್ಟು ಮಗದಷ್ಟು ಅನುಕೂಲ ಮಾಡುತ್ತೆ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಸಂದೇಹ ಅಂತೂ ಖಂಡಿತ ಬೇಡ. ಇನ್ನು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯನೂ ಕೂಡ 15ನೇ ತಾರೀಕು ನಿಮಗೆ 5ನೇ ಮನೆಗೆ ಬಂದು, ಮಿತ್ರನ ಮನೆಗೆ ಬಂದು ಬುಧಾದಿತ್ಯ ಯೋಗ ಅಪ್ಲೈ ಆಗಿಬಿಡುತ್ತೆ. ಹಾಗಾಗಿ ಸತಿಪತಿಗಳ ಮಧ್ಯೆ ಇರತಕ್ಕಂಥ ವಿರಸ ದೂರ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಮೇಲ್ಗೈ ಕಾಣ್ತೀರಾ. ಆಮೇಲೆ ಸೂರ್ಯನಿಂದ ಉತ್ತಮ ಆರೋಗ್ಯವನ್ನು ಪಡಿತೀರಾ. ರಾಜಕೀಯ ವ್ಯಕ್ತಿಗಳಿಗೆ ಬಲ, ಧೈರ್ಯ, ಯಶಸ್ಸು, ಯೋಗ ಸಿಗುತ್ತೆ. ಅಧಿಕಾರ ವರ್ಗದವರಿಗೆ ಯಶಸ್ಸು ಸಿಗುತ್ತೆ. ಯಾವುದೇ ಥರದ ಕೋರ್ಟು ಕಚೇರಿ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ನಿಮ್ಮ ಕಡೆಗೆ ಗೆಲುವು ಸಿಗುತ್ತೆ. ಸ್ವಾಭಿಮಾನದಿಂದ ಜೀವನ ಮಾಡ್ತೀರಾ. ಯಾವುದೇ ಥರದ ಯಾರಿಗೂ ಕೂಡ ತಲೆ ಬಾಗಿಸಲ್ಲ. ಈ ಥರದೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳು ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಜನರಲೈಸ್ ಆಗಿ ನೋಡೋದಾದರೆ ಏನೇನಿದೆ ಹಾಗಾದರೆ, ಶ್ರೀಮಂತರಾಗಕ್ಕೆ ಪ್ರಯತ್ನ ಪಡ್ತೀರಾ. ಪ್ರಯತ್ನ ಪಡಿ, ತಪ್ಪೇನಿದೆ. ಆಸೆ ಪಡೋದಕ್ಕೆ ತಪ್ಪೇನಿದೆ. ದುರಾಸೆ ತಪ್ಪು, ಆಸೆ ಪಡೋಕ್ಕೆ ತಪ್ಪೇನಿಲ್ಲ. ಶ್ರೀಮಂತರಾಗಕ್ಕೆ ಪ್ರಯತ್ನ ಪಡ್ತೀರಾ. ನಾನಾ ಮೂಲಕ ಧನಲಾಭ, ಒಳ್ಳೆಯತನಕ್ಕೆ ಅಧಿಕವಾದಂಥ ಆದಾಯ ಸಿಗುತ್ತೆ. ಒಳ್ಳೆಯ ವರಮಾನ ಸಿಗುತ್ತೆ. ಸನ್ಮಾನಗಳು ಅಭಿವೃದ್ಧಿ ಆಗುತ್ತೆ. ಕ್ರಯ ವಿಕ್ರಯದಲ್ಲಿ ಲಾಭಕರ ಅಂದರೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ಚರ್ಮದ ವ್ಯಾಪಾರ ಮಾಡುವಂಥವ್ರು, ರೇಷ್ಮೆ ವ್ಯಾಪಾರ ಮಾಡುವಂಥವ್ರು, ಊದುಬತ್ತಿ, ಬಟ್ಟೆ, ಆಮೇಲೆ ರಸ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಆಮೇಲೆ ಮಣ್ಣಿನ ಪದಾರ್ಥಗಳು, ಲೋಹದ ಪದಾರ್ಥಗಳು ಇತ್ಯಾದಿ ವ್ಯಾಪಾರ ಮಾಡುವಂಥವ್ರು ಚೆನ್ನಾಗಿದೆ. ಅಧಿಕಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ವಿದ್ಯಾಲಾಭ, ಯಶಸ್ಸು, ಉದ್ಯೋಗದಲ್ಲಿ ಬಡ್ತಿ, ಉದ್ಯೋಗದಲ್ಲಿ ಬದಲಾವಣೆ, ಪಾಸಿಟಿವ್ ಸೈನ್ಸು, ವಿದೇಶಿ ಯಾಗ ಅಂದರೆ ವಿದೇಶಿ ಯೋಗವನ್ನು ನೀವು ಪಡ್ಕೋತೀರಾ. ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ವ್ಯಾಪಾರ ಅನ್ನುವಂಥದ್ದು ನೀವು ಪ್ರಾರಂಭ ಮಾಡ್ಬೋದು. ಅಲೆದಾಟ ನಿಮಗೆ ಈ ತಿಂಗಳು ಇರೋದಿಲ್ಲ. ಕೈ ಹಿಡಿದ ಕೆಲಸಗಳು ನಿಧಾನವಾಗಾದರೂ ಕೂಡ ಒಟ್ಟಿನಲ್ಲಿ ಗೋಲ್ ರೀಚ್ ಆಗುತ್ತೆ. ಒಳ್ಳೆಯ ಕೆಲಸವನ್ನು ಮಾಡ್ತೀರಾ. ಒಳ್ಳೆಯ ಕೆಲಸದಿಂದ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ಕೋತೀರಾ. ಕೆಲವೊಂದು ಮೋಸಗಾರರ ಜಾಲಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಥರದಲ್ಲೂ ಎಚ್ಚರ ಇರಿ. ಆತರಪಟ್ಟು ಯಾವುದೇ ಡಿಸಿಷನ್ಸ್ ತೊಗೋಬೇಡಿ, ಅದು ಬಹಳ ಮುಖ್ಯ ಆಗುತ್ತೆ. ಪ್ರಿಂಟಿಂಗ್ ಪ್ರೆಸ್ ಮಾಡಿರೋರು, ಆಮೇಲೆ ಪೇಪರ್ ಬಿಸ್ನೆಸ್ ಮಾಡುವಂಥವ್ರು, ನ್ಯೂಸ್ ಪೇಪರ್ಸು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಆಮೇಲೆ ನಿಮಗೆ ಟಿ ವಿ ಮೀಡಿಯಾ, ಜೊತೆಗೇನಪ್ಪ ಅಂತಂದರೆ ಪತ್ರಕರ್ತರು, ವಿದ್ಯಾಭ್ಯಾಸ, ಜರ್ನಲಿಸಮ್ ಓದ್ತಾ ಇರ್ತಕ್ಕಂಥವ್ರು, ಆಮೇಲೆ ಡಿಟೆಕ್ಟಿವ್ ಆಗಿ ವಿದ್ಯಾಭ್ಯಾಸ ಮಾಡುವಂಥವ್ರು, ಅದರ ಸಂಬಂಧಪಟ್ಟಂಥ ಓದುವಂಥವ್ರು, ಈ ಥರದ ಸಂಬಂಧ ಅಂದರೆ ಆಶ್ಚರ್ಯವಾಗಿರಬೇಕು. ಪ್ರತಿದಿನ ವಿಶೇಷವಾಗಿರಬೇಕು. ಅಂಥ ವಿದ್ಯಾಭ್ಯಾಸವನ್ನು ಕಲಿಯೋದ್ರಲ್ಲಿ, ಅಂಥ ವೃತ್ತಿಯನ್ನು ಮಾಡೋದ್ರಲ್ಲಿ ನೀವು ನಿಸ್ಸಿಮರಾಗಿರ್ತೀರ. ಈ ತಿಂಗಳು ನಿಮಗೆ ಸ್ವಲ್ಪ ಓಡಾಟ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಲೆದಾಟ ಕಡಿಮೆ, ಆದರೆ ಓಡಾಟ ತುಂಬ ಚೆನ್ನಾಗಿರುತ್ತೆ. ಏನು, ದೇವಸ್ಥಾನಕ್ಕೆ ಹೋಗೋದು, ನೆಚ್ಚಿನ ಸ್ಥಾನಕ್ಕೆ ಹೋಗಿ ಬರೋದು, ಅಪ್ಪ ಅಮ್ಮನ ನೋಡ್ಕೊಂಬರೋದು, ಅಥವಾ ಸ್ನೇಹಿತರು ನೋಡ್ಕೊಂಬರೋದು, ಒಂಥರ ಎಂಜಾಯ್ಮೆಂಟ್ ಮಾಡೋದು, ಆದಾಯ ತೃಪ್ತಿವಾಗಿರುತ್ತೆ. ಮಾತುಕತೆ ಶುಭ ಇರುತ್ತೆ. ಸತ್ಕಾರ ಸಮಾರಂಭ, ನಗುಮುಖ, ಈ ತಿಂಗಳು ಪೂರ್ತಿ ನಗುಮುಖ, ಕಾರ್ಯಸಿದ್ಧಿ ಆಗುತ್ತೆ. ವಿವಾಹಕ್ಕೆ ಯೋಗ, ಮಕ್ಕಳಿಂದ ಸೌಖ್ಯ, ಬುದ್ಧಿವಂತಿಕೆಯಿಂದ ಒಳ್ಳೆಯ ಲಾಭ, ಪತ್ನಿಯಿಂದ ಪತಿಗೆ ಸಂತೋಷ, ಪತಿಯಿಂದ ಪತ್ನಿಗೆ ಸಂತೋಷ, ನಿಧಾನವಾದ ಕೆಲಸಗಳು ಸಿದ್ಧಿಯಾಗುತ್ತೆ. ವಿಶೇಷವಾದಂಥ ಫಲ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ಅಪಾಯದಿಂದ ನೀವು ಪಾರಾಗ್ತೀರಾ, ಅಪಾಯಗಳನ್ನು ದೂರ ಮಾಡ್ಕೋತೀರಾ. ಜೊತೆಗೆ
ಬಲಿಷ್ಠವಾದಂಥ ಫಲಗಳನ್ನು ಒಬ್ಬೊಂಟಿಯಾಗಿ ನೀವು ಸಾಧನೆ ಮಾಡ್ತೀರಾ. ನಿಮ್ಗೆ ಯಾರೂ ಸಹಕಾರನೇ ಬೇಕಾಗಲ್ಲ, ಒಬ್ಬೊಂಟಿಯಾಗಿ ಸಹಕಾರ ಮಾಡ್ತೀರಾ. ಪಾಲುದಾರಿಕೆಯಲ್ಲಿ ಶುಭ ಫಲ. ಮತ್ತು ಮನೆಯಲ್ಲಿ ಏನಾದರೂ ಅಡಚಣೆಗಳಿದ್ದರೆ ಅಡಚಣೆಗಳೆಲ್ಲ ದೂರ ಆಗಿ ಸ್ವಲ್ಪ ಪಾಸಿಟಿವ್ ಅನ್ನುವಂಥದ್ದು ನಿಮಗೆ ಉತ್ಪತ್ತಿ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಂದ ನಿಮಗೆ ಲಾಭ, ದಾಯಾದಿಗಳ ಕಲಹ ದೂರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಭೂಮಿ ಹೊಲ ಮನೆ ಖರೀದಿ ಯಂತ್ರಗಳಿಂದ ಸೌಖ್ಯ, ವಿದ್ಯಾನುಕೂಲ. ಈ ಥರ ಯಶಸ್ಸಿನ ದಾರಿಗೆ ಹೆಚ್ಚು ಹೋಗುವಂಥ ಎಲ್ಲ ಕಾರಣಗಳು ಏನೇನಿದ್ರೂ ಕೂಡ ಎಲ್ಲ ಥರದ ಸೌಖ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇಷ್ಟಸಿದ್ಧಿಯಾಗಿ ಯಾವುದರಲ್ಲಾದರೂ ಕೂಡ ಮುಂದುವರಿತಾ ಆಗಿ ಸ್ವಲ್ಪ ಸಕ್ಸಸ್ ಕಡೆಗೆ ಹೋಗ್ತೀರಾ. ಏನು ದೋಷಗಳು ಅನ್ನುವಂಥದ್ದು ಕುಂಭರಾಶಿಯವರಿಗೆ ಈ ತಿಂಗಳು ಇಲ್ಲ. ಪರಿಹಾರ ಮಾಡಬೇಕಾಗಿರ್ತಕ್ಕಂಥ ಯಾವುದೂ ಇಲ್ಲ. ದೇವಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಶುಕ್ರ ಸ್ವಲ್ಪ ಬಲಹೀನವಾಗಿರೋದ್ರಿಂದ. ಅದು ಬಿಟ್ಟರೆ ಬೇರೆ ಇನ್ನೇನು ತೊಂದರೆ ಏನಿಲ್ಲ. ಯಾವುದೇ ಥರದ ಡಿಸಿಷನ್ಸ್ನ ಇಮಿಡಿಯೇಟಾಗಿ ತೊಗೊಂಡೋಗಿ ಹೋಗ್ಬೇಡಿ, ಅದು ಬಹಳ ಇಂಪಾರ್ಟೆಂಟು. ಆ ಡಿಸಿಷನ್ಸಿಂದ ಸ್ವಲ್ಪ ಅನಾನುಕೂಲ ಆಗ್ಬೋದು. ಈ ಗಿಡ ಮರಗಳಿಂದ, ವ್ಯಾಪಾರದಿಂದ, ಈ ನರ್ಸರಿ, ಆಮೇಲೆ ಇದು ರೈತರಿಗೆ ಏನಾದರೂ ಬೆಳೆ ಮಾಡ್ತಾ ಇದ್ರೆ ಬೆಳೆ, ಹೈನುಗಾರಿಕೆ ಇಟ್ಕೊಂಡಿರ್ತವ್ರಿಗೆ ಕುರಿ ಹಸು ಕೋಳಿ ಮೇಕೆ ಈ ಥರ ಸಾಗಣೆ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಲಿಷ್ಠ ಈವನ್ ನೋಡಿ ಕಬ್ಬು ಬಿಸ್ನೆಸ್ ಮಾಡೋರು, ಕಬ್ಬನ್ನು ಉತ್ಪಾದನೆ ಮಾಡೋ ರೈತರು, ಆಲೆ ಮನೆಯಲ್ಲಿ ಬೆಲ್ಲ ತಯಾರು ಮಾಡುವಂಥವ್ರು, ಅದನ್ನು ಮಾರುವಂಥವ್ರು, ರೇಷ್ಮೆ ಬೆಳೆಗಾರರು, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ತಿಂಗಳೆಲ್ಲ. ಖಂಡಿತವಾಗ್ಲೂ ತುಂಬ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ಜೊತೆಗೆ ಮೂಲ ಸಂಪತ್ತನ್ನು ಬಲಪಡಿಸ್ತೀರಾ, ಹೊಸ ಸಂಪತ್ತನ್ನು ತಗೊಳ್ತೀರಾ, ಮತ್ತು ಗೌರವ ಪ್ರಾಪ್ತಿ ಆಗುತ್ತೆ. ಆದಾಯದ 2-3 ಮೂಲಗಳನ್ನು ಹುಡುಕೊಂಡು ಹೋಗುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬಂದು ಒಂದು ಸ್ವಲ್ಪ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿಯಾಗಿ ಒಂದು ಸ್ವಲ್ಪ ಸಂತೋಷ ಚಿತ್ರ ಆಗಿರೋದ್ರಲ್ಲಿ ಸ್ವಲ್ಪ ಯಾವುದೇ ಥರದ ಸಂದೇಹನೂ ಕಾಣ್ತಾ ಇಲ್ಲ. ನೋಡಿದ್ರಲ್ಲ ಕುಂಭರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಯಾವುದೇ ಪರಿಹಾರ ಈ ತಿಂಗಳು ಇಲ್ಲ. ನಿಮ್ಮ ಜಾತಕ ತೋರಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಧೈರ್ಯವಾಗಿ ಭಗವಂತನ ಭಾರ ಹಾಕಿ ಮುಂದೆ ಹೋಗಿ. ಖಂಡಿತ ಭಗವಂತ ಈ ತಿಂಗಳು ನಿಮಗೆ ಯಥೇಚ್ಛವಾದ ಪುಣ್ಯ ಫಲವನ್ನು ಕೊಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.